ಚಿಂತಿಸು ವಂದಿಸು ಪೂಜಿಸು ಪೂಜಿಸು ವರ್ಷಗಳಿಂದ ಈ ಕನ್ನಡ ಭಾಷೆ ಬೆಳೆದು ಬಂದದ. ಆಗ ಕನ್ನಡ ಭಾಷೆಯ ಕನ್ನಡ ನಾಡಿನ ಮೊದಲ ಅರಸರೇ ಆತ್ಮಾನಂದದ ಬನವಾಸಿಯ ಕದಂಬರು ಕನ್ನಡ ನಾಡನ್ನು ಆಳಿದಂತ ಪ್ರಥಮ ರಾಜವಂಶ ಎಲ್ಲರೂ ಇತಿಹಾಸದಲ್ಲಿ ತಿಳ್ಕೊಂಡಿದ್ದೀರಿ. ಅದೇ ರೀತಿ ಈ ಕನ್ನಡ ನಾಡನ್ನ ಚಾಲುಕ್ಯರು, ಗಂಗರು, ರಾಷ್ಟ್ರಕೂಟರು, ಅನೇಕ ಮಹಾನ್ ಸಾಮ್ರಾಜ್ಯಗಳು ಈ ಕನ್ನಡ ನಾಡನ್ನ ಆಳಿದವು. ಕೊನೆಯದಾಗಿ ವಿಜಯನಗರ ಅರಸರು ನಮ್ಮ ಕನ್ನಡ ನಾಡನ್ನ ಅತ್ಯಂತ ಸುಂದರವಾದಂಥ ಈ ಕನ್ನಡ ನಾಡನ್ನ ಆಳಿದರು. ವಿಜಯನಗರ ಸಾಮ್ರಾಜ್ಯ ಪತನಾನಂತರ ಕನ್ನಡ ನಾಡು ಹರಿದು ಹಂಚಿ ಹೋಯಿತು. ಆ ವೇಳೆ ಒಳಗ ಕನ್ನಡ ಭಾಷೆ ಮಾತನಾಡುವಂತ ಎಲ್ಲ ಪ್ರದೇಶಗಳು ಪೇಶ್ವೆಗಳು ಆಳಿದರು. ಪೇಶ್ವೆಗಳು, ಮೊಘಲರು, ಅದೇ ರೀತಿ ಆದಿಲ್ಶಾಹಿಗಳು ಈ ಕನ್ನಡ ನಾಡನ್ನ ಹರಿದು ಹಂಚಿಕೊಂಡು ಆಳಲು ಪ್ರಾರಂಭಿಸಿದರು. ಕನ್ನಡ ಭಾಷೆಗೆ ತನ್ನದೇ ಆದಂತ ನೆಲೆ ಇರಲಿಲ್ಲ. ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ, ಆರಾಧ್ಯ ದೇವರಾಗಿರತಕ್ಕಂಥ ಗ್ರಾಮ ದೇವತೆಯಾಗಿರ್ತಕ್ಕಂಥ ಮಹಾಲಕ್ಷ್ಮಿಯನ್ನ ಮನೋಮಂದಿರದಲ್ಲಿ ಸ್ಮರಿಸುತ್ತಾ, ಇವತ್ತಿನ ದಿವಸ ನವೆಂಬರ್ 1 ಕನ್ನಡ ರಾಜ್ಯೋತ್ಸವಕ್ಕೆ ಆಗಮಿಸುತ್ತಿರ್ತಕ್ಕಂಥ ನಮ್ಮ ಶಾಲೆಯ SDMC ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು, ಊರಿನ ಗಣ್ಯಮಾನ್ಯರು, ಯುವಕರು, ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸದಸ್ಯರನ್ನು ತುಂಬು ಸ್ವಾಗತವನ್ನು ಕೋರುತ್ತಾ, ಅದೇ ತೆರನಾಗಿ ನಮ್ಮ ಸಹೋದ್ಯೋಗಿ ಮಿತ್ರರು ಹಾಗೂ ಬಿಸಿ ಊಟದ ಸಿಬ್ಬಂದಿಯವರು ಕೂಡ, ಮುದ್ದು ಮಕ್ಕಳಿಗೆ ಕೂಡ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತಾ, ಈಗ ನವೆಂಬರ್ 1 ಕನ್ನಡ ರಾಜ್ಯೋತ್ಸವದ ಬಗ್ಗೆ ನಾವೆಲ್ಲರೂ ಇಲ್ಲಿ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕಂತ ತಾವೆಲ್ಲರೂ ಸೇರಿದ್ದೀರಿ. ಈ ದಿನ ಶುಭ ದಿನ. ಎಲ್ಲರೂ ಕನ್ನಡವನ್ನು ಮಾತನಾಡುವಂಥ ಭಾಷೆ ಬಹಳ ಅಮೂಲ್ಯವಾದದ್ದು. ಬೇರೆ 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 ಭಾಷೆಗಳಿಗಿಂತಲೂ ನಮ್ಮ ಭಾಷೆ ನಾವು ಶ್ರೇಷ್ಠ ಅಂತ ಹೇಳಬೇಕು. ಯಾಕಂದರೆ 1947 ಆಗಸ್ಟ್ 15 ಪೂರ್ವದಲ್ಲಿ ನಮ್ಮ ದೇಶವನ್ನು ಬ್ರಿಟಿಷರು ಸುಮಾರು 200 ವರ್ಷಗಳ ಕಾಲ ಆಳಿದಾಗ
ಎಲ್ಲವನ್ನ ನಮ್ಮ ದೇಶವನ್ನ ಹಾಳು ಮಾಡಿಬಿಟ್ಟರು. ಹಾಳು ಮಾಡಿ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಸಂಪತ್ತುಗಳನ್ನ ಎಲ್ಲ ದೋಚ್ಕೊಂಡು ಹೋಗಿ ನಮ್ಮನ್ನ ಏನ್ ಮಾಡಿಬಿಟ್ರು ಅಂದ್ರ ಹೀನಾಯವಾಗಿ ದುಡಿಸ್ಕೊಂಡು ನಮ್ಮ ದೇಶಕ್ಕೆಲ್ಲ ಸಂಪತ್ತನ್ನ ತಗೊಂಡು ಹೋಗುವ ಹೊತ್ನ್ಯಾಗ ನಾವೆಲ್ಲರೂ ಒಗ್ಗೂಡಿ ಮೊಟ್ಟ ಮೊದಲಿಗೆ ಬಾಂಗ್ಲಾದೇಶವನ್ನ ಹೊಡಿಲಿಕ್ಕೆ ಪ್ರಾರಂಭ ಮಾಡಿದ್ರು. ಬಾಂಗ್ಲಾದೇಶವನ್ನು ಹೊಡಿಲಿಕ್ಕೆ ಪ್ರಾರಂಭ ಮಾಡಿದಾಗ ಅಲ್ಲಿ ಜನ ಎಲ್ಲ ಒಗ್ಗಟ್ಟಾಗಿ ಸೇರಿ ಅವ್ರನ್ನ ಓಡಿಸಿದ್ರು. ಅದಾದ ನಂತರ ಅದನ್ನ ಮಾದರಿಯಾಗಿ ಇಟ್ಕೊಂಡು ನಮ್ಮ ದೇಶದ ಜನ ಎಲ್ಲ ಕೂಡಿ ಅವ್ರನ್ನ ಓಡಿಸೋಕ್ಕೆ ಪ್ರಯತ್ನ ಬಹಳಷ್ಟು ಪಟ್ಟು 47ರಲ್ಲಿ ಸ್ವತಂತ್ರವನ್ನು ತೆಗೆದುಕೊಂಡಾಗ ಆಮೇಲೆ ಏನಾಯ್ತು, ಪ್ರಾಂತ್ಯಗಳನ್ನು ಹೊಡೆದ್ರು. ನಾವು ಒಂದೊಂದು ಭಾಗಗಳನ್ನಾಗಿ ಮಾಡಿಕೊಂಡು ಮುಂಬೈ ಪ್ರಾಂತ, ಮೈಸೂರು ಪ್ರಾಂತ, ಹೈದರಾಬಾದ್ ಪ್ರಾಂತ ಅಂತ ಮಾಡಿಕೊಂಡು ಆ ಪ್ರಾಂತ್ಯಗಳಲ್ಲಿ ಭಾಷಾವಾರನ್ನ ವಿಂಗಡಣೆ ಮಾಡ್ತಾ ಬಂದಾಗ ಅವಾಗ ವೈಲ್ಗೋಳ್ ನಾರಾಯರು ಒಂದು ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಕನ್ನಡಕ್ಕಾಗಿ ಚಳವಳಿಯಿಂದ ಹೋರಾಟಗಳನ್ನು ಪ್ರಾರಂಭ ಮಾಡಿದಾಗ 1905ರಲ್ಲಿ ಪ್ರಾರಂಭ ಮಾಡಿದಾಗ ಮುಂದೆ ನಮಗೆ 1956ರಲ್ಲಿ ಕರ್ನಾಟಕ ಏಕೀಕರಣವಾದಾಗ ಮೈಸೂರು ರಾಜ್ಯ ಅಂತ ನಾಮಕರಣವಾಯಿತು. ಆ ಮೈಸೂರು ರಾಜರು ನಮ್ಮ ರಾಜ್ಯವನ್ನು ಆಳ್ತಾ ಇದ್ದರು. ಅದು ಮುಂದೆ ಹೋಗಿ ಮೊಟ್ಟ ಮೊದಲು ಅವಾಗ ದೇವರಾಜ ಅರಸರು ಮುಖ್ಯಮಂತ್ರಿ ಆಗಿದ್ದರು ಈಗೇನು ಸಂಸ್ಥಾನಗಳಲ್ಲಿ. ಅದಾದ ನಂತರ ನಾವು ನವೆಂಬರ್ 1, 1973ರಲ್ಲಿ ಕರ್ನಾಟಕ ರಾಜ್ಯ ಅಂತ ಹೆಸರನ್ನ ಮರುನಾಮಕರಣ ಮಾಡಿದರು. ಮರುನಾಮಕರಣ ಮಾಡಿ ಅವಾಗ ಕರ್ನಾಟಕ ಅಂತ ಹೆಸರಿಟ್ಟರು. ಆ ಕನ್ನಡ ನೆಲದಲ್ಲಿ ನಾವೆಲ್ಲರೂ ಅಮೂಲ್ಯವಾದಂಥ ಜೀವಿಗಳು. ನಾವು ಕನ್ನಡ ನಾಡು, ಕನ್ನಡ ಉಸಿರು, ಕನ್ನಡ ಹೆಸರು, ಕನ್ನಡ ಭಾಷೆ ಎಲ್ಲವನ್ನ ನಾವು ಏನ್ ಮಾಡ್ಬೇಕಾಗಿತ್ತು, ಇವತ್ತು ದಿವಸ ಬೆಳೆಸ್ಬೇಕಾಗಿತ್ತು.